ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಗೊತ್ತಾಗದೆ ಇರ್ಲಿ ಅಂದ್ರೆ ಏನ್ ಅರ್ಥ ಹೇಳು? ಯಾಕೆ ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಡ್ವಾ? ಅವ್ರನ್ನ ನೋಡ್ಬೇಕು ಅಂತ ನಿನಗೆ ಆಸೆ ಇಲ್ವಾ? ಏನೋ ಗೊತ್ತಿಲ್ಲ ಅಮ್ಮ, ಕೆಲವೊಂದು ಸತ್ಯ ತಿಳ್ಕೊಂಡು ಒತ್ತಾಡೋ ಬದಲು ಏನೋ ಗೊತ್ತಿಲ್ಲದೆ ಇರೋದೇ ಎಷ್ಟೋ ವಾಸಿ. ಸತ್ಯ ಅಂದ ಮಾತ್ರಕ್ಕೆ ಅದರಿಂದ ಒಳ್ಳೇದೇ ಆಗ್ಬೇಕು ಅಂತೇನಿಲ್ಲ. ಕೆಲವೊಂದು ಸತ್ಯ ಇರೋ ನೆಮ್ಮದಿನೂ ಕಿತ್ಕೊಂಡ್ಬಿಡುತ್ತೆ. ನೆನ್ನೆಯಿಂದ ನೋಡ್ತಿದ್ದೀನಿ, ಏನೋ ವಿಚಿತ್ರವಾಗಿ ಮಾತಾಡ್ತಿದ್ಯಪ್ಪ ನೀನು. ಅಲ್ವೇ, ಮೊನ್ನೆವರೆಗೂ ಒಳ್ಳೆ ಚಿಕ್ಕ ಹುಡುಗಿ ತರ ಇದ್ದೆ, ಈಗ ನೋಡಿದ್ರೆ ಮುದುಕಿ ತರ ಮಾತಾಡ್ತಿದ್ಯಾ. ಬಾಯಿ ಬಿಟ್ರೆ ಸಾಕು ಬರೀ ವೇದಾಂತ. ಏನಾಯ್ತು ಪುಟ? ಅದೇನು ಅಂತ ಹೇಳ್ಬಾರ್ದಾ? ಆಗೋದಕ್ಕೇನಮ್ಮ, ಲೆಕ್ಕ ಇಲ್ದಷ್ಟು ಆಗ್ತಿದೆ. ಆದ್ರೆ ಅದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು, ಹೇಗೆ ಹೇಳ್ಬೇಕು ನನ್ಗೊಂದು ಗೊತ್ತಾಗ್ತಿಲ್ಲ. ಯಾಕೆ ಪುಟ ಹಾಗೆ ಹೇಳ್ತೀಯ? ನಿನ್ನಮ್ಮ ನಾನಿದ್ದೀನಲ್ವಾ, ನನ್ನ ಹತ್ರ ಹೇಳ್ಕೋಬಹುದಲ್ವಾ? ಸದ್ಯಕ್ಕೆ ಬೇಡಮ್ಮ. ಯಾವತ್ತು ಇದನ್ನ ಹೇಳ್ದೆ ಹೋದ್ರೆ ತಲೆ ಸಿಡ್ದೋಗುತ್ತೆ ಅಂತ ಅನ್ಸುತ್ತೋ ಆಗ ನಾನು ನಿನ್ನ ಹತ್ರನೇ ಬರ್ತೀನಿ. ಈಗ ಸದ್ಯಕ್ಕೆ ನನ್ಗೆ ಇರ್ಲಿ, ಇದ್ರ ಬಿಸಿ ನೀನ್ ತಾಕೋದ್ ಬೇಡ. ಅಮ್ಮ ಕಡೆ ನಾನು, ಮಗಳ ಸಂಕಟನ ನೋವ್ನ ಇಲ್ಲಿ ಬಿಡಮ್ಮ. ಏನೋ ತಡಿಯಕ್ಕಾಗ್ದೆ ಮಾತಾಡ್ಬಿಟ್ಟೆ, ಬಿಟ್ಟಾಕು. ಸರಿ, ನೀನೇ ನೆನ್ನೆ ಈ ಕಡೆ ಬಂದಿದ್ದು? ಮನೇಲೆಲ್ಲರೂ ಚೆನ್ನಾಗಿದ್ದಾರಲ್ವಾ? ಅಕ್ಕನ ಜೊತೆ ಮಾತಾಡಿ ಸುಮಾರು ದಿನಾನೇ ಆಗೋಯ್ತು, ಅವಳು ಬೇಜಾರು ಮಾಡ್ಕೊಂಡಿರ್ಬೋದು. ಅಮ್ಮ ಅಮ್ಮ ಕೇಳಿಸ್ತಿದ್ಯಾ? ಅಕ್ಕ, ಸಿದ್ದು, ಅಪ್ಪ, ಅಜ್ಜಿ ಎಲ್ಲರೂ ಹೇಗಿದ್ದಾರೆ? ಅಪ್ಪನ ಅಸ್ತಮಾ ಕಡಿಮೆ ಆಯ್ತಾ? ಅವರು ಟೈಮ್ಗೆ ಸಿರಪ್ಪು ಟ್ಯಾಬ್ಲೆಟ್ ಎಲ್ಲ ತಗೋತಿದ್ದಾರೆ ತಾನೆ? ನಾನ್ ಮಾತ್ರನಾದ್ರೂ ತಗೋತೀನಿ, ನೆಗದ್ ಬಿದ್ದಾದ್ರೂ ಸಾಯ್ತೀನಿ. ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ನನಗೆ ಕರೆಕ್ಟಾಗಿ ನೆನಪಿದೆ, ನಾನು ಡಸ್ಟ್ಬಿನ್ ಅಲ್ಲೇ ಹಾಕಿದ್ದೆ. ಪೀಸ್ ಮಾಡಿ ಎಸ್ತಿದ್ದೀನಿ, ಇವಾಗ ಒಂಚೂರು ಕಾಣಿಸ್ತಿಲ್ಲ. ಅಷ್ಟು ಬೇಗ ನನ್ನ ರೂಮಿಗೆ ಯಾರು ಬಂದಿದ್ರು, ಯಾರು ಎತ್ಕೊಂಡು ಹೋದ್ರು? ಚಂಪಾ, ಚಂಪಾ! ಹಾ ಮೇಡಮ್. ನನ್ನ ರೂಮ್ ಕ್ಲೀನ್ ಮಾಡಕ್ ಬಂದಿದ್ಯಾ? ಹಾ ಮೇಡಮ್, ಬಂದಿದ್ದೆ. ಎಷ್ಟೊತ್ತಿಗೆ? ಆಗ್ಲೇ ಅವ್ರೆಲ್ಲ ಹೋದ್ರಲ್ಲ, ಅವಾಗ್ಲೇ ಬಂದಿದ್ದೆ. ಯಾಕೆ ಮೇಡಮ್, ಏನಾಯ್ತು? ಥ್ಯಾಂಕ್ ಗಾಡ್, ಇವಳೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿರೋದು. ಒಂದ್ ಮೂಮೆಂಟ್ ಉಸಿರೇ ನಿಂತೋದಂಗ ಆಗಿತ್ತು. ಹೌದು, ಕಸ ಎಲ್ಲ ಎಸ್ದೆ ತೋರ್ಸು. ಯಾಕೆ ಮೇಡಮ್ ಹೀಗೆ ಕೇಳ್ತಿದ್ದೀರಾ? ಓಲೆ ಗೀಲೆ ಏನಾದ್ರು ಕಳ್ಕೊಂಡ್ರಾ? ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಮೇಡಮ್. ರೂಮ್ ಕ್ಲೀನ್ ಮಾಡೋದಕ್ ಬಂದಿದ್ ನಿಜ, ಆದ್ರೆ ಕಸದ ಬುಟ್ಟಿ ಖಾಲಿ ಇತ್ತು, ಅದಕ್ಕೆ ನಾನು ಹಾಗೆ ಹೋದೆ. ಆ ಥರ ಎಲ್ಲ ಅನ್ಬೇಡಿಪ್ಪ, ನೀವ್ 100 ಕಾಲ ಚೆನ್ನಾಗಿರ್ಬೇಕು. ಹಾಗಾಗ್ಬೇಕು ಅಂತಂದ್ರೆ ನೀನು ನನ್ ಬದುಕಿಂದ ದೂರ ಇರ್ಬೇಕು. ದಿನಕ್ಕೆ 10 ಸಲ ನಿನ್ ಹೆಸರು ನನ್ ಮನೇಲಿ ಕೇಳ್ತಾ ಇದ್ರೆ ಇರೋ 3 ಕಾಸಿನ ನೆಮ್ಮದಿನೂ ಹಾಳಾಗುತ್ತೆ. ನಿನ್ ಧ್ವನಿ ನನ್ ಕಿವಿ ಮೇಲೆ ಬಿತ್ತು ಅಂತಂದ್ರೆ ನನ್ BP ಶುಗರ್ ಜಾಸ್ತಿ ಆಗುತ್ತೆ. ಬೇಗ ಸತ್ತೋಗ್ತೀನಿ. ಅಯ್ಯೋ, ಯಾಕ್ರಿ ಹೀಗ್ ಮಾತಾಡ್ತೀರಾ? ಬಿಡ್ತು ಅನ್ರಿ. ಮುಚ್ಚೆ ಬಾಯಿ. ಈ ದರಿದ್ರ ಕೈಲಿ ಕದ್ದು ಮುಚ್ಚಿ ಮಾತಾಡುವಾಗ ಎಲ್ಲೋಗಿತ್ತ ನಿನ್ ಗಂಡಿ ಮೇಲೆ ಇರೋ ಪ್ರೀತಿ? ಏ ಪೀಡೆ, ಸರಿಯಾಗಿ ಕೇಳಿಸ್ಕೋ. ಇವತ್ ಕಡೆಯದಾಗ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನಮ್ಮ ಮನೆಯವ್ರ ಸುದ್ದಿಗ್ ಬಂದ್ಯೋ ನಿನಗೇನು ಮಾಡಲ್ಲ. ಇವಳು ಇದಾಳಲ್ಲ, ಇವಳು ನನ್ ಹೆಂಡತಿ ಅನ್ನಿಸ್ಕೊಂಡವಳು, ಇವಳನ್ ಓದ್ ಹೊರ್ಗಾಕ್ತೀನಿ. ಅಮ್ಮನ್ಗೇನು ಮಾಡ್ಬೇಡಿಪ್ಪ, ನಂದೇ ತಪ್ಪು. ನಾನ್ ಇನ್ಮೇಲೆ ಅವ್ರ ಜೊತೆ ಮಾತಾಡಲ್ಲ. ಮೊನ್ನೆನೂ ಅದನ್ನೇ ಹೇಳಿದ್ಯಾ, ಆದ್ರೆ ನಿಮ್ಮಿಬ್ಬರು ಮಾತುಕತೆ ಅಲ್ಲಿ ಇಲ್ಲಿ ಭೇಟಿ ಮಾತ್ರ ನಿಂತಿಲ್ಲ.
ನೀನ್ ಮತ್ತೆ ನಮ್ಮ ಮನೇಲಿ ಕಾಲಿಡದ್ ಬಿಡು. ನೀನ್ ಧ್ವನಿ ಕೂಡ ನಮ್ಮ ಮನೇಲಿ ಕೇಳಿದ್ರೆ ಮೈಲ್ಗೆ ಆಗುತ್ತೆ. ಇನ್ನೊಂದ್ ಸತಿ ಫೋನ್ ಗೀನ್ ಮಾಡ್ದ್ಯೋ ಹುಷಾರ್. ಒಳ್ಳೆ ನಾಯಿ ಕಿತ್ತಾಕಿದಾಳೆ. ಎಷ್ಟು ಟ್ರೈ ಮಾಡಿದ್ರು ಆಗ್ತಿಲ್ಲ. ಆಗ್ತಿಲ್ಲಮ್ಮ. ಇನ್ನೊಂದ್ ದಿನ ಇದ್ರ ಮುಂದೆ ಕೂತ್ರು ಇದ್ರಲ್ಲಿ ಏನಿದೆ ಅಂತ ಓದೋದ್ ಡೌಟೆ. ಅಷ್ಟ್ರಲ್ಲಿ ನನಗ್ ತಲೆ ಕೆಟ್ಟಿರುತ್ತೆ. ಟ್ರೈ ಮಾಡಿ ಮಾಡಿ ಸಾಕಾಗೋಯ್ತು. ಏ ಇರು ಒಂದ್ ನಿಮಿಷ ಹಾಗೆ ಲೈನಲ್ಲಿರು. ಚೈತನ್ಯ, ಎಸ್ ಎಸ್ ಅವ ಫೈನಲಿ ಏನೋ ಕ್ಲೂ ಸಿಕ್ತು. ಇದ್ಯಾವುದೋ ಚೈತನ್ಯ ಲ್ಯಾಬ್ ಇಂದ ಬಂದಿರೋದು. ಸೊ ನಾವಲ್ಲಿ ಹೋದ್ರೆ ಏನಾದ್ರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ಓಕೆ, ನಾನು ಅದನ್ನ ನೋಡ್ಕೊಂತೀನಿ. ಆದ್ರೆ ಅಮ್ಮ, ನಾನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಿನ್ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗ್ತಿದೆ. ಪ್ಲೀಸ್ ಬರ್ತೀಯಾ? ರಾತ್ರಿವರೆಗೂ ಇದ್ದೋಗು ಪ್ಲೀಸ್ ಅಮ್ಮ. ಪ್ಲೀಸ್ ಬಾ ಅಮ್ಮ. ಎಷ್ಟು ದಿನ ಆಯ್ತು ನಾವಿಬ್ರು ಆರಾಮಾಗಿ ಕೂತ್ ಮಾತಾಡಿ. ಹಾಗಾದ್ರೆ ನಾನೇ ನಮ್ಮ ಮಾಮೂಲಿ ಜಾಗಕ್ಕೆ ಬರ್ತೀನಿ, ಅಲ್ಲೇ ಸಿಗ್ತೀಯಾ? ಓಕೆ ಮಾ, ಬಾಯ್, ಸಿ ಯು. ನಕ್ಷತ್ರ, ಇವತ್ತಿಗೆ ನಿನ್ನ ಕಣ್ಣೀರು, ನಿನ್ನ ಸಂಕಟ ಎಲ್ಲ ಮುಗಿಯತ್ತೆ ಮಗಳೇ. ನಾಳೆಯಿಂದ ನೀನು ಎಲ್ಲ ಮಕ್ಕಳ ಥರ ನಿಮ್ಮ ಅಪ್ಪ ಅಮ್ಮನ ಜೊತೆ ನಿನ್ನ ಮನೇಲೇ ಬದುಕ್ತೀಯ. ಕೊನೆಗೂ ದೇವರು ನಿನ್ನ ಒಂದು ದಡ ಮುಟ್ಟಿಸ್ತಿದ್ದಾನೆ. ಶ್ವೇತಾ, ಆ ಲೆಹಂಗಾ ಬ್ಲೌಸು ಎಲ್ಲ ಬಿಚ್ಚು ಮೂಲೆಯಲ್ಲಿ ಬಿಸಾಕಿದ್ಯೋ ಅಥವಾ ನೀಟಾಗಿ ಎತ್ತಿಟ್ಟಿದ್ಯೋ? ಒಂದ್ಸಲ ಡ್ರೈ ಕ್ಲೀನಿಗೆ ಕೊಡಬೇಕು. ಹಾಗೆ ಎತ್ತಿಟ್ರೆ ವಾಸನೆ ಬರುತ್ತೆ, ಗೊತ್ತಾಯ್ತಾ? ಇಲ್ಲಿ ನನ್ನ ಲೈಫೇ ಮೂರ ಬಟ್ಟೆ ಆಗ್ತಿದೆ. ಈ ಹೆಂಗ್ಸಿಗ್ ಬಟ್ಟೆ ಚಿಂತೆ. ಬುಡಕ್ ಬೆಂಕಿ ಬಿದ್ದಿರೋದು ನನಗಲ್ವಾ? ಇವ್ರಿಗೆಲ್ಲ ಏನು ಆರಾಮಾಗೆ ಇದ್ದಾರೆ, ನಂದೇ ಇಲ್ಲಿ ಹತ್ಕೊಂಡು ಉರಿತಿರೋದು. ಈ ಫಂಕ್ಷನ್ಗೆ ರೆಡಿ ಆಗೋದಾದ್ರೂ ಓಕೆ, ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ವಾಪಸ್ ಅದರದ್ರ ಜಾಗದಲ್ಲಿ ಅದನ್ನ ಎತ್ತಿಡೋದಿದೆಯಲ್ಲ, ತುಂಬಾ ಕಿರಿಕಿರಿ. ಒಂದು ವಾರ ಆದರೂ ಮನೆ ಮೊದಲಿನ ಸ್ಥಿತಿಗೆ ಬರೋದೇ ಇಲ್ಲ. ನಿನ್ ಪುರಾಣ ಸಾಕು ನಿಲ್ಲಿಸ್ತೀಯಾ? ನೀನೇನ ನನ್ನ ರೂಮಿಗೆ ಬಂದಿದ್ಯಾ? ಫಸ್ಟ್ ಅದನ್ನ ಹೇಳು. ನಿನ್ನ ರೂಮ್ಗ ಬೆಳಗ್ಗೆಯಿಂದ ಸುಮಾರು ಸಲ ಬಂದಿದ್ದೀನಿ. ಯಾಕೆ? ಅದಲ್ಲ, ಫಂಕ್ಷನ್ ಮುಗ್ದಾದ್ಮೇಲೆ ಏನಾದ್ರು ಬಂದಿದ್ಯಾ? ಇಲ್ಲ ಅನ್ಸುತ್ತೆ. ಏನು ಇನ್ಮೇಲಿಂದ ನಾವುಗಳು ನಿನ್ನ ರೂಮ್ಗೂ ಬರಬಾರ್ದು ಅಂತ
ಹೊಸ ರೂಲ್ಸ್ ಏನಾದರೂ ಮಾಡ್ತಿದ್ಯೋ ಹೇಗೆ? ನಾನೇನಾದ್ರೂ ಹೇಳದ್ನಾ? ಸುಮ್ನೆ ನೀನೇ ಏನೇನೋ ಅನ್ಕೊಂಡು ನನಗೆ ಇರಿಟೇಟ್ ಮಾಡ್ಬೇಡ. ಡಸ್ಟ್ಬಿನ್ ಅಲ್ಲಿ ಆಫೀಸ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಬಿಲ್ ಬಿಸಾಕಿದೆ, ಅದಿವಾಗ ಕಾಣಿಸ್ತಿಲ್ಲ. ನೀನೇನಾದ್ರೂ ಎತ್ಕೋಣ ಅಂತ ಕೇಳಕ್ ಬಂದೆ ಅಷ್ಟೇ. ಇಲ್ಲ, ನಾನು ತಗೊಳ್ಳಿಲ್ಲ. ಮತ್ತೆಲ್ಲೋಯ್ತು? ಅರೆ, ಒಳ್ಳೆ ಕತೆ ಕಣೆ ನಿಂದು. ನನ್ ಮೇಲೆ ರೇಗಾಡಿದ್ರೆ ನಾನೇನ್ ಹೇಳಿ? ಆಗ್ಲೇ ಡೆಕೋರೇಷನ್ ಹುಡುಗರು ಡೆಕೋರೇಷನ್ ಎಲ್ಲ ಬಿಚ್ಚಿ ಒಂದ್ ರೌಂಡ್ ಮನೆ ಕ್ಲೀನ್ ಮಾಡ್ಬಿಟ್ಟು ಹೋದ್ರು. ಅವರೇ ಡಸ್ಟ್ಬಿನ್ ಕ್ಲೀನ್ ಮಾಡಿರ್ಬೋದು. ಅದು ತುಂಬಾ ಇಂಪಾರ್ಟೆಂಟ್ ಪೇಪರಾ? ಬೇಕೇ ಬೇಕಾ? ಬಿಟಾಕು. ಅವಳಲ್ಲಿ ಅವಳು ಅಂದ್ರೆ ಯಾರು? ನಕ್ಷತ್ರ. ಅವಳೆಲ್ಲೋ ಓ, ಬಂದ್ಲು ನೋಡು. ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ ಮೇಡಮ್. ಇಷ್ಟೊತ್ತಲ್ಲಿ? ನಿಜವಾಗ್ಲು? ಯಾಕೆ ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾರ್ದಾ? ಇಷ್ಟು ಬಿಸಿಲಲ್ಲಿ ಯಾರ್ ದೇವಸ್ಥಾನಕ್ಕೆ ಹೋಗ್ತಾರೆ? ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹೋಗಿ. ನಾನ್ಸೆನ್ಸ್. ಈ ಹುಡುಗಿ ಗಂಟನ್ ಮನ್ಲು ಇದೇ ತರ ಆಡಿದ್ರೆ ತುಂಬಾ ಕಷ್ಟ ಆಗತ್ತೆ ನಕ್ಷತ್ರ. ಭೂಪತಿ ತುಂಬಾನೇ ಸಾಧು, ಇವಳು ಈ ಥರ. ಇವಳಿಗೂ ನಿನ್ ಥರ ಸಹನೆ ಸಮಾಧಾನ ಯಾಕಿಲ್ಲ ನಕ್ಷತ್ರ? ಇವಳನ್ನ ಅವನೇ ಸಂಭಾಳಿಸ್ಬೇಕಷ್ಟೆ. ಈ ದೆವ್ವ ಏನೋ ಕಾಲ್ ಮಾಡ್ತಿದ್ದಾಳೆ. ಡೌಟ್ ಬಂತ ಹೇಗೆ? ಓ, ಏನ್ ಮ್ಯಾಮ್, ಭೂಪತಿ ಸರಿ ಕಾಲ್ ಮಾಡಕ್ ಹೋಗಿ ಮಿಸ್ ಆಗಿ ಮಿಸ್ ಮಿಲಿ ಕಡೆ ಬಂತೋ ಹೇಗೆ? ಇಷ್ಟು ಬೇಗ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಓವರ್ ಆಗಿ ಡ್ರಾಮಾ ಮಾಡಿದ್ರೆ ನಿನ್ಗೆ ಯಾರಾದ್ರೂ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರೆ ಅಂತ ಹೇಳಿದಾರ? ಅದಕ್ಕೆನಾ ನೀನೀಗ ಓವರ್ ಆಗಿ ಆಡ್ತಿರೋದು? ಏನ್ ಮ್ಯಾಮ್ ನೀವು? ಡ್ರಾಮಾ ಅಲ್ಲ, ಲವ್. ನಿಮ್ಮೇಲಿರೋ ಲವ್. ನೀವಿವಾಗ ಮದುಮಗಳಲ್ವಾ, ಸೊ ಲೈಟ್ ಕಾಲ್ ಹೇಳ್ದೆ ಅಷ್ಟೇ. ಅದೇ ಕಾಲಲ್ಲಿ ನಿನ್ನ ಒದ್ದು ಹೊರಗಾಕ್ತೀನಿ. ಕರೆಕ್ಟಾಗಿ ಮಾತಾಡು, ಇಡಿಯಟ್. ಸಾರಿ ಮ್ಯಾಮ್. ಹೇಳಿ, ಏನ್ ಕಾಲ್ ಮಾಡಿದ್ದು? ಏನಾದ್ರೂ ಕೆಲಸ ಆಯ್ತಾ? ಇಷ್ಟು ಕೇಳೋದಕ್ಕೆ ಇಷ್ಟೆಲ್ಲ ಡ್ರಾಮಾನಾ? ನನಗ್ ಬರ್ತಿರೋ ಸಿಟ್ಟಿಗೆ ತೆಗೆದು ಬಾರಿಸ್ಬೇಕು ಅಂತ ಅನಿಸ್ತಿದೆ. ಎಲ್ಲೇ ಇದೆಯಾ? ನನ್ ಮನೇಲಿ ಮ್ಯಾಮ್. ಆಗ್ಲೇ ನನ್ನ ರೂಮ್ ಕಡೆ ಬಂದಿದ್ಯಾ? ಮ್ಯಾಮ್, ನಿಮ್ ರೂಮಿಗೆ ಬರೋದಂದ್ರೆ ಏನ್ ಮ್ಯಾಮ್? ಬೆಳಗ್ಗೆಯಿಂದ ಎಂಗೇಜ್ಮೆಂಟ್ ಮುಗಿಯೋ ತನಕ ನಿಮ್ ಜೊತೆನೆ ನಿಮ್ ರೂಮಲ್ಲೇ ಇದ್ನಲ್ಲ, ಯಾಕೆ ತರ ಕೇಳ್ತಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಇರೋದಕ್ಕೆ ಕೇಳ್ತಿರೋದು. ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ತುಂಬಾ ವಿಯರ್ಡ್ ಆಗಿ ಆಡ್ತಿದ್ಯಾ. ನಿಜ ಹೇಳು, ನನ್ನ ರೂಮಿಗೆ ಬಂದು ಏನಾದ್ರೂ ತಗೊಂಡ್ಯಾ? ಜುಮಿನ್ ಕಳ್ತನ? ಅದು ನಾನು. ಮ್ಯಾಮ್, ನಿಮ್ಗೆ ಯಾಕೆ ನನ್ನ ಮೇಲೆ ಈ ತರ ಡೌಟು? ನಿಮ್ ಜೊತೆ ಕೆಲಸ ಮಾಡಿ ಎಷ್ಟು ದಿನ ಆಯ್ತು. ಡೇ ಅಂಡ್ ನೈಟ್ ನಿಮ್ ರೂಮ್ ಅಲ್ಲೇ ಬಿದ್ದಿರ್ತೀನಿ. ಅಂಡ್ ನಿಮ್ಗೆ ಕೇಳ್ದೆ ಒಂದ್ ನೇಲ್ ಪಾಲಿಶ್ ಕೂಡ ನಾನು ತಗೊಂಡಿಲ್ಲ. ಅಂತದ್ರಲ್ಲಿ ಯಾಕೆ ಈ ತರ ಕೇಳ್ತಿದ್ದೀರಾ ಮ್ಯಾಮ್? ನಾಟಕ ಬೇಡ ಅಂದೆ ಮಿಲ್ಲಿ. 1 ಮಾರ್ಕ್ ಕ್ವೆಶನ್ ಅಷ್ಟು ಉತ್ತರ ಕೊಡು. ನನ್ನ ರೂಮಿಗೆ ಬಂದು ಏನಾದ್ರು ಎತ್ಕೊಂಡೋದ್ಯಾ? ನೋ ಮ್ಯಾಮ್, ನಾನ್ ಎತ್ಕೊಂಡು ಹೋಗೋ ತರ ನಿಮ್ ರೂಮಲ್ಲಿ ಏನಿತ್ತು ಅಂತದು? ನನ್ ಜೊತೆ ಆಟ ಆಡಿದ್ರೆ ಗೊತ್ತಲ್ಲ, ನೀನಲ್ದೆ ಇನ್ಯಾರು? ನನಗಿಂತ ಜಾಸ್ತಿ ನನ್ನ ರೂಮಲ್ಲಿ ನೀನ್ ತಾನೇ ಸುತ್ತಾಡೋದು. ಮ್ಯಾಮ್, ಅದ್ ಏನ್ ಮಿಸ್ ಆಗಿದೆ ಅಂತ ಹೇಳಿ, ನಾನು ಅದನ್ನ ಹುಡ್ಕಕ್ ಹೆಲ್ಪ್ ಮಾಡ್ತೀನಿ. ಸುಮ್ನೆ ಫೋನ್ ಇಡು, ಇಡಿಯಟ್. ಈ ಇಡಿಯಟ್ ಕೊಡೋ ಏಟ್ ಹೇಗಿರುತ್ತೆ ಅಂತ ಸದ್ಯದ್ರಲ್ಲೇ ಗೊತ್ತಾಗತ್ತೆ. ಆಫ್ಟರ್ ಆಲ್, ಒಂದ್ ರಿಪೋರ್ಟ್, ಅದು ಚಿಂದಿಯಾಗಿ ಬಿಸಾಕಿರೋ ರಿಪೋರ್ಟ್ ನಿಂಗೆ ಈ ರೇಂಜಿಗೆ ಟೆನ್ಷನ್ ಕೊಡ್ತಿದೆ ಅಂದ್ರೆ
ಅದರಲ್ಲೇನೋ ದೊಡ್ಡ ಸೀಕ್ರೆಟೇ ಇದೆ. ನಾನು ಬಿಡಲ್ಲ, ಅದು ಏನಂತ ಕಂಡಿಡ್ದೇ ಹಿಡಿತೀನಿ. ಅದಕ್ಕೆ ಮಧ್ಯಾಹ್ನ ತಾನೇ ಹೋಳಿಗೆ ಊಟ ಮಾಡಿದ್ವಿ, ಇವಾಗ ಮತ್ತ್ಯಾಕೆ ಸ್ವೀಟು? ಅದು ನಿಮ್ಮ ಮಾವನ ಲೆಕ್ಕದಲ್ಲಿ, ಇದು ನಿಮ್ಮ ಅಮ್ಮನ ಲೆಕ್ಕದಲ್ಲಿ. ನೀನು ಎಂಗೇಜ್ಮೆಂಟ್ ಆಗಿದ್ದು ಖುಷಿಗೆ. ನೀನೇ ಮಾಡಿದ್ದ? ಅದಕ್ಕೆ ಇಷ್ಟು ಚೆನ್ನಾಗಿರೋದು. ನನ್ನ ಮಗನಿಗೋಸ್ಕರ. ಥ್ಯಾಂಕ್ ಯು. ಕೊನೆಗೂ ನಂಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ ಕಂದ. ಐ ಆಮ್ ವೆರಿ ರಿಲ್ಯಾಕ್ಸ್ಡ್ ಆಫ್ಟರ್ ಅ ಲಾಂಗ್ ಟೈಮ್. ನಂಗೆ ಮಾತಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಖುಷಿಯಾಗಿದೆ. ಹೇಳೋ ಅಗತ್ಯ ಇಲ್ಲ ಮೇಡಮ್, ನಿನ್ನ ಮುಖದಲ್ಲೇ ಕಾಣಿಸ್ತಿದೆ. ನಿನ್ನ ಮದುವೆ ಹೇಗಿರುತ್ತೆ ಅಂದರೆ, ನೀನು ಮಂಟಪಕ್ಕೆ ಬಂದಾಗ ನಿಂಗೆ ಶಾಕ್ ಆಗಬೇಕು, ಏನು ನಮ್ಮಮ್ಮ ಇಷ್ಟೆಲ್ಲ ಮಾಡಿದ್ರ ಅಂತ. ಅಷ್ಟು ಚೆನ್ನಾಗಿ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ. ಅಮ್ಮ, ನಾವು ನಿನ್ನ ಜೊತೆ ಇದ್ದೇವೆ. ಏನಾದ್ರೂ ಆಗ್ಬೇಕು ಅಂತಿದ್ರೆ ಆರ್ಡರ್ ಮಾಡು, ಸಾಕು, ರೆಡಿ ಮಾಡ್ಬಿಡ್ತೀವಿ. ದುಡ್ಡು ಕೊಟ್ರೆ ಅದೆಲ್ಲ ಮಾಡಕ್ಕೆ ಜನ ಸಿಗ್ತಾರೆ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನನ್ನ ಮಗನ ಮದುವೆನ ನಾನು ಮಾಡ್ತೀನಿ. ಒಂದು ಪರ್ಫೆಕ್ಟ್ ಮದುವೆ ಹೇಗಿರುತ್ತೆ, ಅಲ್ಲಿ ಏನೇನು ನಡೆಯುತ್ತೆ, ನಿಮ್ಮಿಬ್ರಿಗೇನು ಗೊತ್ತು? ಅದು ಯಾವ ಧೈರ್ಯದ ಮೇಲೆ ನಿಮ್ಮಿಬ್ರಿಗೂ ಆ ಜವಾಬ್ದಾರಿ ಕೊಡ್ಲಿ? ಅಮ್ಮ, ನೀ ಸುಮ್ಮನೆ ಇರು ಭೂಪತಿ. ಇವರಿಬ್ರು ಹೇಗೆಗೋ ಮದುವೆ ಮಾಡಿಕೊಂಡು ನನ್ನ ಮರ್ಯಾದೆ ಹಾಳು ಮಾಡಿದ್ ಸಾಲದು ಅಂತ ನಿನ್ ಮದ್ವೆನೂ ಹಾಳು ಮಾಡಕ್ ನೋಡ್ತಾ ಇದ್ದಾರೆ. ನಿನ್ ಮಕ್ಕಳು ಹಾಗಲ್ಲ ಅಂತ ನಿನ್ಗೂ ಚೆನ್ನಾಗಿ ಗೊತ್ತಮ್ಮ. ಆದ್ರೂ ಈ ಊಟ ಮಾಡೋ ಸಮಯದಲ್ಲಿ ಈ ಮಾತು ಬೇಕಾ? ಅಮ್ಮ, ನನ್ ಮದುವೆ ಅಂತ ಏನೋ ಖುಷಿಯಿಂದ ಕೇಳ್ತಿದ್ದಾರೆ. ನಿನಗ್ ಬೇಡ ಅಂತ ಅನ್ಸಿದ್ರೆ ಬೇಡ ಅಂತ ಹೇಳು. ಅದ್ರ ಬದಲು ಇಷ್ಟು ರೂಢಾಗಿ ಮಾತಾಡಮ್ಮ. ಬೇಜಾರಾಗಲ್ವಾ ಅವ್ರಿಗೆ? ನನ್ನ ಅಣ್ಣಂದ್ರಮ್ಮ ಇವರು. ಮೂರನೇವ್ರ ತರ ಟ್ರೀಟ್ ಮಾಡಬೇಡ. ಅವರು ಮನುಷ್ಯರೇ. ಪ್ಲೀಸ್ ಹಾಗೆಲ್ಲ ಮಾತಾಡಮ್ಮ. ಹಾಗೆ ಮಾಡೋ ಥರ ಅವರೇ ಮಾಡ್ಕೊಂಡಿದ್ದಾರೆ. ಹಾಗಂತ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ದಿನ ಅಂತ ಕುರುಕ್ತಿಯಮ್ಮ? ಕ್ಷಮೆಗೆ ಇನ್ನೊಂದು ಹೆಸರೇ ಅಮ್ಮ. ಅಮ್ಮ ಕ್ಷಮಿಸಕ್ಕಾಗ್ತಿರೋ ತಪ್ಪೇ ಇಲ್ವಂತೆ. ಅಂಥದ್ರಲ್ಲಿ ನೀನ್ ಇವ್ರನ್ನ ಕ್ಷಮಿಸಕ್ಕಾಗಲ್ವಾ? ಚಿಕ್ಕೋರಿದ್ದಾಗ ನಮ್ 4 ಜನನ ಒಂದೇ ರೀತಿ ಪ್ರೀತಿಸ್ತಿದ್ದೆ, ಒಟ್ಟಿಗೆ ಕೈ ತುತ್ತು ಕೊಡ್ತಿದ್ದೆ. ನಾವ್ 4 ಜನನ ತೊಡೆ ಮೇಲೆ ಹಾಕೊಂಡು ಲಾಲಿ ಆಡ್ತಿದ್ದೆ. ಅದನ್ನೆಲ್ಲ ಯಾಕೆ ಮರ್ತಿದ್ಯಮ್ಮ? ಎಲ್ಲಾ ಪ್ರೀತಿ ನನ್ನ ಒಪ್ಪನ್ಗೆ ಕೊಟ್ರೆ ಇವ್ರನ್ನ ಯಾರಮ್ಮ ಪ್ರೀತಿಸ್ತಾರೆ? ನಮಗೂ ನೀನು ಒಬ್ಬಳೇ ಅಲ್ವಾ ತಾಯಿ ಇರೋದು. ನಾನು 4 ಜನಕ್ಕೂ ಒಂದೇ ತಟ್ಟೆಯಲ್ಲಿ ಅನ್ನ ತಿನ್ಸಿದ್ದೀನಿ, ಒಂದೇ ಲೋಟದಲ್ಲಿ ಹಾಲು ಕುಡಿಸಿದ್ದೀನಿ, ಎಲ್ಲರನ್ನೂ ಒಂದೇ ಥರ ಪ್ರೀತಿಸಿದ್ದೀನಿ. ನೀನು ಅಮ್ಮಂಗೆ ತಕ್ಕ ಮಗ ಅದೆ. ಆದರೆ ಇವರು ಹಾಲು ಕುಡಿದು ವಿಷ ಕಕ್ಕಿದ್ರು. ತುತ್ತು ಕೊಟ್ಟು ಕೈನೇ ಕಚ್ಚಿದ್ರು. ಆ ನೋವು ಹಾಗೇ ಇದೆ ಭೂಪತಿ. ಅದನ್ನು ಮರೆಯೋದು ಕಷ್ಟ. ಇನ್ಫ್ಯಾಕ್ಟ್
ಅಸಾಧ್ಯ. ಮಾ ನಿನ್ ಮದ್ವೆಗೆ ಏನೇನ್ ಬೇಕು, ನಿನ್ ಮದ್ವೆ ಬಗ್ಗೆ ಏನೇನ್ ಆಸೆ ಇಟ್ಕೊಂಡಿದ್ಯಾ ಎಲ್ಲ ಹೇಳು ಭೂಪತಿ. ನಿಮ್ಮಮ್ಮ ಅದಕ್ ಮೀರಿ ತಯಾರಿ ಮಾಡ್ತಾಳೆ. ಅದನ್ ಬಿಟ್ಟು ಹೀಗೆ ಕೆಲ್ಸಕ್ ಬಾರ್ದೇ ಇರೋ ಮಾತಾಡಿ ಸಮಯ ಕಳೆಯೋದ್ ಬೇಡ. ನನ್ಗೆ ಅದು ಇಷ್ಟ ಇಲ್ಲ. ಆ ರಿಪೋರ್ಟ್ ಮೇಲಿರೋ ಲ್ಯಾಬ್ ನೇಮ್ನ ಹುಡ್ಕೊಂಡು ಯಾರು ಬೇಕಾದರೂ ಬಂದರೂ ಬರ್ಬೋದು. ಮೊದಲು ಆ ಎಲ್ಲ ಸಾಫ್ಟ್ ಕಾಪಿನ ಡಿಲೀಟ್ ಮಾಡು. ಈ ಥರ ಒಂದು ಟೆಸ್ಟ್ ನಡೆದಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಎಲ್ಲ ಕ್ಲಿಯರ್ ಮಾಡು. ಓಕೆ ಮೇಡಮ್, ಅದು ನಾನು ನೋಡ್ಕೋತೀನಿ. ನನ್ನ ಡೌಟ್ ನಿಜಾನೇ ಆದರೆ ಆ ರಿಪೋರ್ಟ್ನ ಎತ್ಕೊಂಡಿರೋ ಪರ್ಸನ್ ಲ್ಯಾಬ್ ಹತ್ರ ಬಂದೇ ಬರ್ತಾರೆ. ಅದು ಯಾರು ಅಂತ ನನಗೆ ಗೊತ್ತಾಗಬೇಕು. ಮೇಡಮ್, ನಿಮ್ಮ ಕೈ ಮುಗಿತೀನಿ. ನೀವು ದುಡ್ಡು ಕೊಟ್ರಿ, ನಾನು ರಿಪೋರ್ಟ್ ಕೊಟ್ಟೆ. ಅಲ್ಲಿಗೆ ನಿಮ್ಮ ಋಣ ಮುಗೀತು. ದಯವಿಟ್ಟು ನಾನು ಯಾವುದಕ್ಕೂ ಎಳಿಬೇಡಿ ಮೇಡಮ್. ನಿಮ್ಮ ದಮ್ಮಯ್ಯ ಅಂತೀನಿ. ಏಯ್, ನನ್ನ ಡೌಟ್ ಕ್ಲಿಯರ್ ಆಗದೆ ನಿನ್ನ ಲೈಫ್ ಕ್ಲಿಯರ್ ಆಗಲ್ಲ. ನೀನು ನನ್ನ ಜೊತೆ ಇರಲೇಬೇಕು. ನನಗಿದು ಒಳ್ಳೆ ಗ್ರಾಚಾರ ಆಯಿತು. ಬೇಕಿದ್ರೆ ನಿಮ್ಮ ದುಡ್ಡನ್ನ ಕೊಟ್ಬಿಡ್ತೀನಿ. ಅದಕ್ಕೆ ನಾನು ಇನ್ನೊಂದಷ್ಟು ಸೇರಿಸಿ ನಾನೇ ನಿನಗೆ ದುಡ್ಡು ಕೊಡ್ತೀನಿ. ನಾನು ಹೇಳ್ದಷ್ಟು ಮಾಡು, ಇಲ್ಲ ಅಂದರೆ ಅಷ್ಟೇ ನಿನ್ನ ಕತೆ. ಹುಷಾರಾಗಿ ಎಲ್ಲ ಕಡೆ ಕಣ್ಣಿಟ್ಟಿರು. ಆ ರಿಪೋರ್ಟ್ನ ಹುಡ್ಕೊಂಡು ಯಾರಾದರೂ ಬಂದರೆ ನಿನ್ನ ಹತ್ರ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡು. ಆ ಪರ್ಸನ್ ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ಎಷ್ಟಾಯ್ತು? 100 ರೂಪಾಯಿ ಮೇಡಮ್. One, 2, 3. ಅಮ್ಮ